ನಮ್ಮ 20ನೇ ವಯಸ್ಸಲ್ಲಿ ನಾವು ಮಾಡಿರುವಂಥ ಒಂದು ಮಿಸ್ಟೇಕ್ ಏನಂತಂದರೆ ಎಮೋಷ್ನಲಿ ತುಂಬಾ ಅಟ್ಯಾಚ್ಡ್ ಆಗಿರ್ತಿದ್ವಿ, ತುಂಬಾ ಕನೆಕ್ಟೆಡ್ ಆಗಿರ್ತೀವಿ ಇನ್ನೊಬ್ಬರಿಗೆ ಅಂತ ಹೇಳ್ಬೋದು. ಅದರಲ್ಲೂ ಕೂಡ ಕೆಲವೊಮ್ಮೆ ಹೆಂಗಿರುತ್ತೆ ಅಂದರೆ ನಮ್ಮ ಬಗ್ಗೆ ನಮಗೆ ತುಂಬಾ ನಾಲೆಜ್ ಇಲ್ಲದೆ ಇರೋ ಥರ ಆಗುತ್ತೆ. ಮತ್ತು ನಾವೇನು ಮಾಡ್ತಾಯಿದ್ವಿ, ನಾವು ಯಾವುದಕ್ಕೆ ಎಮೋಷ್ನಲ್ ಆಗಿದ್ದೀವಿ ಅಥವಾ ನಮ್ಮ ಪರ್ಸನಾಲಿಟಿನ ಯಾವ ಥರ ಗ್ರೋತ್ ಮಾಡ್ಕೋಬೇಕು ಅನ್ನೋದಕ್ಕಿಂತ ನಮ್ಮ ಪರ್ಸನಾಲಿಟಿನ ಯಾವ ಥರ ನಾವು ಹಾಳು ಮಾಡ್ಕೋಬೇಕು ಅನ್ನೋದ್ರ ಕಡೆನೇ ಜಾಸ್ತಿ ಗಮನ ಕೊಟ್ಟಿದ್ದೀವಿ ಹೊರತಾಗಿ ಆವಾಗ ಎಂಪಥೆಟಿಕ್ ಆಗಿ ಬದುಕೋದು ಅಂದರೆ ಏನು ಮತ್ತು ಸ್ಟ್ರಾಂಗ್ ರಿಲೇಷನ್ಶಿಪ್ನ ಯಾವ ಥರ ಬಿಲ್ಡ್ ಮಾಡೋದು ಅನ್ನೋದು ಗೊತ್ತಿಲ್ಲದೆ ಇರೋ ಕಾರಣಕ್ಕೇ ತುಂಬಾ ಈಗ ನಾವು ಸಫರ್ ಮಾಡ್ತಾಯಿದ್ದೀವಿ. ಇದಕ್ಕೆ ಮೇನ್ ರೀಸನ್ ಏನಂತಂದರೆ ನಮ್ಮ ಬಗ್ಗೆ ನಾವು ತುಂಬಾ ಎಮೋಷ್ನಲಿ ಕನೆಕ್ಟೆಡ್ ಆಗಿರ್ತಿದ್ವಿ, ಇನ್ನೊಬ್ಬರಿಗೂ ಕೂಡ ತುಂಬಾ ಜಾಸ್ತಿ ನಾವು ಕನೆಕ್ಟೆಡ್ ಆಗಿರ್ತೀವಿ ಅಂತ ಹೇಳ್ಬೋದು. ಯಾಕಂತಂದರೆ ಕೆಲವೊಂದು ಫ್ರೆಂಡ್ಸ್ನ ಅನ್ಕೋತಾ ಇರ್ತೀವಿ, ಆ ಫ್ರೆಂಡ್ಸ್ನ ನಾವು ಉಳ್ಸ್ಕೋಬೇಕಾಗಿತ್ತು, ಅಥವಾ ಆ ಗರ್ಲ್ ಫ್ರೆಂಡ್ನ ಉಳ್ಸ್ಕೋಬೇಕಾಗಿತ್ತು, ಅಥವಾ ಅವ್ರ ಬಗ್ಗೆ ನಾನು ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕಾಗಿತ್ತು, ಅಥವಾ ನನ್ನ ಬಗ್ಗೆ ನಾನು ಸರಿಯಾಗಿ ಅರ್ಥ ಮಾಡ್ಕೊಂಡು ನಾನು ಬಿಹೇವ್ ಮಾಡಿದರೆ ತುಂಬ ಚೆನ್ನಾಗಿರ್ತಾ ಇತ್ತಲ್ಲ ಅಂತ ಅನ್ಕೋತಾ ಇರ್ತೀವಿ ಅಂತ ಹೇಳ್ಬೋದು. ಯಾಕಂತಂದರೆ ಆವಾಗ ನಾವು ಸರಿಯಾಗಿ ಥಿಂಕ್ ಮಾಡಿ ನಮ್ಮ ಲೈಫನ್ನು ನಾವು ಕರೆಕ್ಟಾಗಿ ಹ್ಯಾಂಡಲ್ ಮಾಡಿದರೆ ಅಥವಾ ನಮ್ಮ ಎಮೋಷನ್ಸ್ನ ಹ್ಯಾಂಡಲ್ ಮಾಡಿದರೆ ಈಗ ತುಂಬ ಚೆನ್ನಾಗಿರುವಂಥ ಫ್ರೆಂಡ್ಸ್ ನಮಗೆ ಉಳಿತಾ ಇದ್ರು.